ಆತ್ಮೀಯ ಎಲ್ಲ ಮಾಧ್ಯಮದ ಸ್ನೇಹಿತರೆ, ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನನ್ನೊಂದಿಗೆ ಅಡಿಷನಲ್ ಚೀಫ್ ಸೆಕ್ರೆಟರಿಗಳಾದಂಥ ಡಾಕ್ಟರ್ ರಮಣ್ ರೆಡ್ಡಿ ಅವರು, ಅಲ್ಲಿಗೆ ಕಾರ್ಯದರ್ಶಿಗಳಾಗಿ ಮತ್ತು ಕಮಿಷನರ್ ಫಾರ್ ಹೈಯರ್ ಎಜುಕೇಷನ್ ಅಂಡ್ ಟೆಕ್ನಿಕಲ್ ಎಜುಕೇಷನ್ನ ಕಮಿಷನರ್ ಆದಂಥ ಪ್ರದೀಪ್ ಅವರು, ಹಾಗೆ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ವೆಂಕಟರಾಜ್ ಅವರು, ಹೈಯರ್ ಎಜುಕೇಷನ್ ಕೌನ್ಸಿಲ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದಂಥ ಡಾಕ್ಟರ್ ಶೋರಿ ಅವರಿದ್ದಾರೆ. ಸ್ನೇಹಿತರೆ, ಬಹಳಷ್ಟು ದಿನದಿಂದ ನಮ್ಮ ಉನ್ನತ ಶಿಕ್ಷಣದಲ್ಲಿ ಇಂಜಿನಿಯರಿಂಗ್ ಶಿಕ್ಷಣ, ಪದವಿ, ಸ್ನಾತಕೋತ್ತರ, ಡಿಪ್ಲೊಮೊ ವಿದ್ಯಾಭ್ಯಾಸ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ ಏನೊಂದು ಪರೀಕ್ಷೆಯನ್ನ ನಡೆಸಬೇಕಾಗಿತ್ತು. ಆ ಒಂದು ವಿಚಾರದಲ್ಲಿ ಸಾಕಷ್ಟು ಒಂದು ಅಡೆತಡೆಗಳು, ಕೋವಿಡ್-19ನ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆ, ಸವಾಲುಗಳು, ಕಾಲೇಜುಗಳು ನಡೆಸಲಿಕ್ಕಾಗಲಿ ಪರೀಕ್ಷೆ ಮಾಡಲಿಕ್ಕಾಗಲಿ ಬಹಳಷ್ಟು ತಡೆಗಳಿತ್ತು. ಆದರೂ ಸಹ ಇಂಥ ಒಂದು ಪರಿಸ್ಥಿತಿ ಹಿನ್ನೆಲೆಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಅನಾನುಕೂಲತೆ ಆಗಬಾರದು ಇರುವಂತಹ ಪರಿಸ್ಥಿತಿಯಲ್ಲಿ ಅವರಿಗೆ ಆನ್ಲೈನ್ ಶಿಕ್ಷಣ ನಮ್ಮ ಸರ್ಕಾರದಿಂದಲೂ 50,000 ಕ್ಲಾಸಸ್ಗಿಂತ ಹೆಚ್ಚು ಕ್ಲಾಸಸ್ ನಾವು ಕಂಡಕ್ಟ್ ಮಾಡಿದ್ದೀವಿ. ಹಾಗೆ ಡಿಜಿಟಲ್ ಶಿಕ್ಷಣವನ್ನು ಸಹ ಕೊಟ್ಟಿದ್ದೀವಿ, ಡಿಜಿಟಲ್ ಕಂಟೆಂಟ್ ಕೊಟ್ಟಿದ್ದೀವಿ. ಆ ಮೂಲಕ ಅವರೆಲ್ಲೇ ಇವನ್ ಆಕ್ಸೆಸಿಬಿಲಿಟಿ ನೆಟ್ವರ್ಕ್ ಸಮಸ್ಯೆ ಇದ್ದರೂ ಸಹ ಅವ್ರಿಗೆ ಯಾವ ಅನಾನುಕೂಲತೆ ಇಲ್ಲದೆ ಕಂಟೆಂಟ್ನ ಪಡ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ವಿಡಿಯೋ ಕಂಟೆಂಟ್ನ ಸಹ ಕೊಡಲಾಗಿದೆ. ಈ ರೀತಿ ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳು, ಪ್ರೈವೇಟ್ ಯೂನಿವರ್ಸಿಟಿ, ಪಬ್ಲಿಕ್ ಯೂನಿವರ್ಸಿಟಿ, ವಿದ್ಯಾಸಂಸ್ಥೆಗಳು ಎಲ್ಲರೂ ತಮ್ಮ ಶಕ್ತಿ ಮೀರಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ವಿದ್ಯಾಭ್ಯಾಸಕ್ಕೆ ಪಾಠವನ್ನು ಮಾಡುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಆದರೂ ಇನ್ನೊಂದು ಕಡೆ ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಅರ್ಥ ಆಗುವಂತಹ ಸಮಸ್ಯೆಗಳು ಮತ್ತು ಇಂಟರ್ನೆಟ್ ಕನೆಕ್ಟಿವಿಟಿ ವಿಚಾರಗಳು ಪ್ರಸ್ತಾವವಾಗ್ತವೆ. ಹಾಗಾಗಿ ಎಲ್ಲರ ಈ ಹಿನ್ನೆಲೆಯಲ್ಲಿ ಮತ್ತು ವಿದ್ಯಾರ್ಥಿಗಳು ಬಹಳಷ್ಟು ಆತಂಕದಲ್ಲಿ, ಪೋಷಕರು ಎಲ್ಲರೂ ಬಹಳಷ್ಟು ಆತಂಕದಲ್ಲಿದ್ದರು. ಹಾಗಾಗಿ ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಒಂದು ಶುಭ ಸುದ್ದಿಯನ್ನ, ಒಂದು ಒಳ್ಳೆ ಸುದ್ದಿಯನ್ನ ಕೊಡಲಿಕ್ಕೆ ಇವತ್ತು ನಾನು ಇವತ್ತು ಮುಂದೆ ಇದ್ದೀನಿ. ಮುಖ್ಯವಾಗಿ ಏನೊಂದು ಇಂಟರ್ಮೀಡಿಯೇಟ್ ಸೆಮಿಸ್ಟರ್ನಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಇಂಜಿನಿಯರಿಂಗ್ ನಲ್ಲಿ ಥರ್ಡ್ ಇಯರ್ ಅಂತ ಸ್ಟೂಡೆಂಟ್ಸ್ ಇಂಟರ್ಮೀಡಿಯೇಟ್ ಸೆಮಿಸ್ಟರ್ ನಲ್ಲಿರುವಂತವರಿಗೆ ಯಾವುದೂ ಫೈನಲ್ ಎಕ್ಸಾಮ್ಸ್ ಇಲ್ಲ. ಫೈನಲ್ ಎಕ್ಸಾಮ್ಸ್ ಇಲ್ಲದೆ ಅವರಿಗೆ ಅವರ ಇಂಟರ್ನಲ್ ಅಸೆಸ್ಮೆಂಟ್ 50% ಆಫ್ ದ ಇಂಟರ್ನಲ್ ಅಸೆಸ್ಮೆಂಟ್ ಮತ್ತು 50% ಪ್ರೀವಿಯಸ್ ಎಕ್ಸಾಮ್ ಆಧಾರಿತವಾಗಿ ಅವ್ರನ್ನ ಪ್ರಮೋಟ್ ಮಾಡಲಿಕ್ಕೆ ನಿರ್ಣಯವನ್ನು ತಗೊಳ್ಳಲಾಗಿದೆ. ಇದನ್ನೇನು ಕಾಂಪ್ರಿಹೆನ್ಸಿವ್ ಎವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಈ ಒಂದು ಆಧಾರಿತವಾಗಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಸ್ಟೂಡೆಂಟ್ಸ್ಗೆ ಮತ್ತು ಡಿಗ್ರಿಯಲ್ಲಿರುವಂತಹ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ಗೆ ಮತ್ತು ಡಿಪ್ಲೊಮಾದಲ್ಲಿರುವಂತಹ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಮತ್ತು ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಅದರ್ ದೆನ್ ಫೈನಲ್ ಇಯರ್. ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಡಿಗ್ರಿ ಸ್ಟೂಡೆಂಟ್ಸ್, ಡಿಪ್ಲೊಮಾ ಸ್ಟೂಡೆಂಟ್ಸ್ ಮತ್ತು ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಇವ್ರಿಗೆಲ್ಲರಿಗೂ ಫೈನಲ್ ಇಯರ್ ಹೊರತುಪಡಿಸಿ ಇಂಟರ್ಮೀಡಿಯೇಟ್ ಸೆಮಿಸ್ಟರ್ನಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಫೈನಲ್ ಎಕ್ಸಾಮ್ಸ್ ಇಲ್ಲ. ಇವ್ರನ್ನ ಪ್ರಮೋಟ್ ಮಾಡಲಿಕ್ಕೆ ಅವರ ಇಂಟರ್ನಲ್ ಅಸೆಸ್ಮೆಂಟ್ 50% ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ನ ತಗೊಳ್ತೀವಿ, ಪ್ಲಸ್ 50% ಪ್ರೀವಿಯಸ್ ಎಕ್ಸಾಮ್ ಮಾರ್ಕ್ಸ್ನ ತಗೊಂಡು ಇವ್ರನ್ನ ಪಾಸ್ ಪ್ರಮೋಟ್ ಅಂತ ಡಿಕ್ಲೇರ್ ಮಾಡಲಿಕ್ಕೆ ಇವತ್ತು ನಿರ್ಣಯವನ್ನು ತಗೊಳ್ಳಲಾಗಿದೆ.
ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೆ ಆ ನಿರ್ಣಯ ಒಂದು ಸಪ್ರೇಟ್ ಆಗಿ ನಾನು ಹೇಳ್ತೀನಿ. ಇದು ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಅದರ್ ದೆನ್ ಫೈನಲ್ ಇಯರ್ ಸ್ಟೂಡೆಂಟ್ಸ್, ಫೈನಲ್ ಇಯರ್ ಬಿಟ್ಟು ಇನ್ನೆಲ್ಲರಿಗೂ ಅನ್ವಯ ಆಗುವಂಥದ್ದು. ಇನ್ನು ಫೈನಲ್ ಇಯರ್ ಸ್ಟೂಡೆಂಟ್ಸಿಗೆ ಅವರು ಯೂನಿವರ್ಸಿಟಿ ಎಕ್ಸಾಮ್ನ ಅಪಿಯರ್ ಆಗಬೇಕಾಗುತ್ತೆ. ಅವ್ರಿಗೆ ಮಾತ್ರ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇನ್ ಡಿಪ್ಲೊಮೊ, ಇಂಜಿನಿಯರಿಂಗ್, ಡಿಗ್ರಿ, ಪೋಸ್ಟ್ ಗ್ರಾಜುಯೇಟ್ಸ್ ಇವರೆಲ್ಲರೂ ಫೈನಲ್ ಇಯರ್ ಎಕ್ಸಾಮ್ಸ್ನ ಅಪಿಯರ್ ಆಗಬೇಕು. ಅದು ಆನ್ಲೈನಲ್ಲಾರ ಮಾಡ್ಬೋದು, ಆಫ್ಲೈನಲ್ಲಾರ ಮಾಡ್ಬೋದು, ಅಥವಾ ಮಿಕ್ಸ್ ಹೈಬ್ರಿಡ್ ಆರ ಮಾಡ್ಬೋದು. ಯಾವುದು ಬೇಕಾದ್ರೂ ಮಾಡಲಿಕ್ಕೂ ಅವಕಾಶವನ್ನು ಕೊಡಲಾಗುತ್ತೆ. ಫೈನಲ್ ಇಯರ್ ಎಕ್ಸಾಮ್ ಜೊತೆನೆ ಅವ್ರೇನಾದ್ರು ಬ್ಯಾಕ್ಲಾಗ್ ಸಬ್ಜೆಕ್ಟ್ಸ್ ಇದ್ರೆ ಆ ಬ್ಯಾಕ್ಲಾಗ್ ಸಬ್ಜೆಕ್ಟ್ಸ್ನು ಫೈನಲ್ ಇಯರ್ ಜೊತೆ ತಗೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ಯಾವ ವಿದ್ಯಾರ್ಥಿಗಳು ಈ ಪರೀಕ್ಷೆ ಸೆಪ್ಟೆಂಬರ್ ತಿಂಗಳಲ್ಲಿ ಪರೀಕ್ಷೆ ನಡೆಯುವಂಥದ್ದಿದೆ. ಸೆಪ್ಟೆಂಬರ್ ಮಂತಲ್ಲಿ ಎಲ್ಲ ವಿಶ್ವವಿದ್ಯಾಲಯಗಳು ಪರೀಕ್ಷೆಯನ್ನು ಮಾಡಲಿಕ್ಕೆ ಸೆಪ್ಟೆಂಬರ್ ತಿಂಗಳಲ್ಲೇ ಪರೀಕ್ಷೆಯನ್ನು ಮಾಡಿ ಸಂಪೂರ್ಣ ಮಾಡಲಿಕ್ಕೆ ಎಲ್ಲ ಪ್ರೈವೇಟ್ ಯೂನಿವರ್ಸಿಟಿ, ಪಬ್ಲಿಕ್ ಯೂನಿವರ್ಸಿಟಿ ಎಲ್ಲರಿಗೂ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ಮತ್ತು ಈ ಒಂದು ಪರೀಕ್ಷೆಯನ್ನು ಎಲ್ಲ ಗೈಡ್ಲೈನ್ಸ್, MHA ಗೈಡ್ಲೈನ್ಸ್, ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಇಲಾಖೆ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಗೈಡ್ಲೈನ್ಸ್ನ ಫಾಲೋ ಮಾಡುವಂಥದ್ದು, UGC ಗೈಡ್ಲೈನ್ಸ್ನ ಮತ್ತು ನಮ್ಮೆಲ್ಲ ಸ್ಟೇಟ್ ಗೈಡ್ಲೈನ್ಸ್ ಎಲ್ಲವನ್ನು ಫಾಲೋ ಮಾಡಿ ಎಕ್ಸಾಮನ್ನು ಮಾಡ್ಬೋದು. ಯಾವ ವಿದ್ಯಾರ್ಥಿ ಫೈನಲ್ ಇಯರ್ ಎಕ್ಸಾಮ್ಸ್ನ ಏನು ಪರೀಕ್ಷೆ ಬರೀಲಿಕ್ಕೆ ತಯಾರಿಲ್ಲ ಅವರಿಗೆ ಮುಂದಿನ ಪರೀಕ್ಷೆ ಬರೀಲಿಕ್ಕೂ ಅವಕಾಶವನ್ನು ಕೊಡ್ತೀವಿ. ಅಟೆಂಪ್ಟ್ ಅಂತ ಕನ್ಸಿಡರ್ ಮಾಡೋದು. ಯಾರ ವಿದ್ಯಾರ್ಥಿಗಳು ಈ ಪರೀಕ್ಷೆನ ಬರೆಯೋಕ್ಕೆ ಆಸಕ್ತಿ ಇಲ್ಲ, ನನಗೆ ಸಮಸ್ಯೆ ಇದೆ ಅನ್ನುವಂಥ ಕಾರಣ ಯಾರಾಗಿದ್ರೆ ಅವ್ರಿಗೆ ಅಟೆಂಪ್ಟ್ ಅಂತ ಕನ್ಸಿಡರ್ ಮಾಡಲ್ಲ. ಯಾರು ಬೇಕಾದ್ರೂ ನೆಕ್ಸ್ಟ್ ಪರೀಕ್ಷೆನ ಬರೀಲಿಕ್ಕೆ ಅವಕಾಶವನ್ನು ಸಹ ಮಾಡಿಕೊಡ್ತಾ ಇದ್ದೀವಿ. ಈ ಸೆಮಿಸ್ಟರ್ನ ಬರೀಲ್ಲ ಅಂದರೆ ನೆಕ್ಸ್ಟ್ ಸೆಮಿಸ್ಟರ್ಗೆ ಬರೀಲಿಕ್ಕೆ ಅವಕಾಶವನ್ನು ಮಾಡ್ತೀವಿ. ಮತ್ತು ಈಗಾಗಲೇ ನಾನು ಹೇಳಿದ ಇಂಟರ್ಮೀಡಿಯೇಟ್ ಸೆಮಿಸ್ಟರ್ ಹುಡುಗರುಗಳಿಗೆ ಅವ್ರ ರೆಗ್ಯುಲರ್ ಎಕ್ಸಾಮ್ಸ್ಗಳನ್ನ ಪ್ರಮೋಟ್ ಮಾಡ್ತಾ ಇದ್ದೀವಿ. ರೆಗ್ಯುಲರ್ ಎಕ್ಸಾಮ್ಸ್ನಲ್ಲಿ ಈ ಒಂದು ಇಂಟರ್ನಲ್ ಅಸೆಸ್ಮೆಂಟ್ ಮತ್ತು ಪ್ರೀವಿಯಸ್ ಯೂನಿವರ್ಸಿಟಿ ಎಕ್ಸಾಮ್ ಮೇಲೆ ಆಧಾರಿತವಾಗಿ ಅವ್ರನ್ನ ಪ್ರಮೋಟ್ ಮಾಡ್ತಾ ಇದ್ದೀವಿ. ಯಾರಿಗಾರು ಅವರ ಒಂದು ಎಜುಕೇಷನ್ ಸಿಸ್ಟಮ್ನಲ್ಲಿ ಅಥವಾ ಅವರ ವಿಶ್ವವಿದ್ಯಾಲಯದಲ್ಲಿ ಪ್ರೀವಿಯಸ್ ಎಕ್ಸಾಮೇ ಆಗಿಲ್ಲ ಅಂದರೆ ಕಂಪ್ಲೀಟ್ಲಿ ಇಂಟರ್ನಲ್ ಅಸೆಸ್ಮೆಂಟ್ ಬೇಸಿಸ್ ಮೇಲೆ ಅವ್ರನ್ನ ಅಸೆಸ್ಮೆಂಟ್ ಮಾಡುವಂಥದ್ದು ಸಹ ಆಗುತ್ತೆ. ಇದು ಬರೀ ರೆಗ್ಯುಲರ್ ಎಕ್ಸಾಮಿಗೆ ಮಾತ್ರ ಎಕ್ಸಾಮ್ಷನ್ ಇರುವಂಥದ್ದಿದೆ. ಬ್ಯಾಕ್ಲಾಗ್ ಸಬ್ಜೆಕ್ಟ್ಸ್ ಇದ್ರೆ ಆ ಬ್ಯಾಕ್ಲಾಗ್ ಸಬ್ಜೆಕ್ಟ್ಸ್ನ ಬರುವಂಥ ಎಕ್ಸಾಮಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಸೆಮಿಸ್ಟರ್ನಲ್ಲಿ ಬ್ಯಾಕ್ಲಾಗ್ ಸಬ್ಜೆಕ್ಟ್ಸ್, ಈ ವಿದ್ಯಾರ್ಥಿಗಳು ಯಾವ್ದಾದ್ರು ಬ್ಯಾಕ್ಲಾಗ್ ಸಬ್ಜೆಕ್ಟ್ಸ್ ಇದ್ರೆ ಅವರು ನೆಕ್ಸ್ಟ್ ಸೆಮಿಸ್ಟರ್ನಲ್ಲಿ ಅವರು ಪರೀಕ್ಷೆ ಬರೆಯುವಂಥದ್ದಾಗಬೇಕು. ಇವಿಷ್ಟು ಇವತ್ತಿಗೆ ನಿರ್ಣಯ ತಗೊಳ್ಳಿಕ್ಕೆ ಇದುವರೆಗೂ ನಮಗೆ ಯಾವುದೇ ರೀತಿಯಾದಂಥ ಬೇರೆ ಮಿನಿಸ್ಟ್ರಿಗಳಿಂದ ನಿರ್ಣಯಗಳಾಗಿರಲಿಲ್ಲ. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇಂದ ಇದುವರೆಗೂ ಪರೀಕ್ಷೆ ಬರೀಲಿಕ್ಕೆ ನಮ್ಗೆ ಯಾವುದೇ ರೀತಿಯಾದಂಥ ಅನುಮತಿ ಇರಲಿಲ್ಲ, ಅಥವಾ UGC ಇಂದನೂ ಸಹ ಇರಲಿಲ್ಲ. ಮತ್ತು ರಾಜ್ಯ ಸರ್ಕಾರದಲ್ಲೂ ಈ ಎರಡು ಕಾರಣದಿಂದ ನಮ್ಮ ನಿಶ್ಚಯ ಮಾಡಿರಲಿಲ್ಲ. ಇವತ್ತು ನಮಗೆ ಪರೀಕ್ಷೆ ಮಾಡಬೇಕಾ ಮಾಡಬಾರ್ದು ಅನ್ನೋಂಥ ಅಧಿಕಾರವನ್ನು ನಮ್ಮ ಸರ್ಕಾರಗಳಿಗೆ ಮತ್ತು ವಿಶ್ವವಿದ್ಯಾಲಯಗಳಿಗೆ ಅಧಿಕಾರವನ್ನು ಕೊಟ್ಟಿರೋ ಕಾರಣ ಇದನ್ನು ನಾವು ನಿಶ್ಚಯ ಮಾಡಿದ್ರು. ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಏನು ಇಂಟರ್ಮೀಡಿಯೇಟ್ ಸೆಮಿಸ್ಟರ್ನಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ ಒಂದು ಕಾರಣ ಆರೋಗ್ಯ ದೃಷ್ಟಿ ಮತ್ತು ಅವರ ಸುರಕ್ಷತೆ ಮತ್ತು ಲಾಜಿಸ್ಟಿಕ್ಸ್ ಚಾಲೆಂಜು ಮತ್ತು ಇವೆಲ್ಲ ಕಾರಣದಿಂದ ನೋಡಿಕೊಂಡು ಮತ್ತು ಅವರ ಪೋಷಕರು ವಿದ್ಯಾರ್ಥಿಗಳ ಅಪೇಕ್ಷೆ ಇತ್ತು, ಒತ್ತಾಯ ಇತ್ತು. ಈ ಎಲ್ಲ ಆಧಾರಿತವಾಗಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಆನರಬಲ್ ಚಾನ್ಸಲರ್ ಮತ್ತು ಗವರ್ನರ್ ಅವರು ಇವನ್ನೆಲ್ಲ ಸಮ್ಮತಿಯನ್ನು ಕೊಟ್ಟು ಇದಕ್ಕೆ ಪರ್ಮಿಷನ್ ಸಹ ಕೊಟ್ಟಾರೆ. ಎಲ್ಲ ಅಂಗಸಂಸ್ಥೆಗಳಿಂದ MHRDA ಮತ್ತು ನಮ್ಮ ರಾಜ್ಯ ಸರ್ಕಾರ ಎಲ್ಲ ನಿಶ್ಚಯ ಮಾಡಿ ಈ ಇಂಟರ್ಮೀಡಿಯೇಟ್ ಸೆಮಿಸ್ಟರ್ ಅವರಿಗೆ ಯಾವ ಪರೀಕ್ಷೆ ಇರಲ್ಲ ಅಂತ ಸರ್ಕಾರ ನಿಶ್ಚಯ ಮಾಡಿದೆ. ಆ ನಿಶ್ಚಯದಿಂದ ಆಧಾರಿತವಾಗಿ ಇವತ್ತು ಅವ್ರಿಗೆ ಯಾವುದೇ ಎಕ್ಸಾಮ್ ಇರಲ್ಲ, ಕೇವಲ ಅವರ ಒಂದು ಇಂಟರ್ನಲ್ ಅಸೆಸ್ಮೆಂಟ್ ಮತ್ತು ಪ್ರೀವಿಯಸ್ ಯೂನಿವರ್ಸಿಟಿ ಎಕ್ಸಾಮ್ ಆಧಾರಿತವಾಗಿ ಅವ್ರನ್ನ ಪ್ರಮೋಟ್ ಮಾಡಲಾಗುವುದು. ಮತ್ತು ಇಂಟರ್ನಲ್ ಅಸೆಸ್ಮೆಂಟ್ ಯಾರು ಇಂಪ್ರೂವ್ ಮಾಡ್ಕೋಬೇಕು ಅಂತ ಯಾರು ಅಭಿಪ್ರಾಯ ಪಟ್ಟರೆ ಅಥವಾ ನನಗೆ ಇನ್ನೂ ಇಂಟರ್ನಲ್ ಅಸೆಸ್ಮೆಂಟ್ ಇಂಪ್ರೂವ್ ಮಾಡ್ಕೊಳ್ಳೋಕೆ ಅವಕಾಶ ಬೇಕು ಅಂದರೆ ಆ ಸಂಬಂಧಪಟ್ಟ ಕಾಲೇಜುಗಳಲ್ಲಿ ಅವ್ರು ಇಂಟರ್ನಲ್ ಅಸೆಸ್ಮೆಂಟ್ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಡಲಾಗಿತ್ತು. ಯಾರು 2 ಇಂಟರ್ನಲ್ ಅಸೆಸ್ಮೆಂಟ್ ಮಾಡಬೇಕಿತ್ತು, 2 ಆಗಿದೆ, 3ನೇದು ಮಾಡಬೇಕಿದ್ರು ಮಾಡಲಿಕ್ಕೆ ಅವಕಾಶನೂ ಕೊಡಲಾಗುತ್ತೆ.
ಭಾಗವಾಗಿ ಅವರು ಇಂಟರ್ನಲ್ ಅಸೆಸ್ಮೆಂಟ್ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತೀವಿ. ಈಗ ಯಾವ ರೀತಿ ಬೇಕು ಆನ್ಲೈನ್, ಆಫ್ಲೈನ್ ಅಥವಾ ಹೈಬ್ರಿಡ್ನಲ್ಲಿ ಏನು ಬೇಕಾದ್ರೆ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಇಷ್ಟನ್ನು ಅವರ ಒಂದು ಆರೋಗ್ಯದ ಗಮನದಲ್ಲಿ ಇಟ್ಕೊಂಡು ಒಂದು ನಿಶ್ಚಯವನ್ನು ಕೊಳ್ಳಲಾಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಗವರ್ನರ್ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಈ ಒಂದು ಅನುಮತಿಯನ್ನು ಕೊಟ್ಟು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೆ. ಏನೊಂದು ಇಂಟರ್ಮೀಡಿಯೇಟ್ ಸೆಮಿಸ್ಟರ್ ಅವರಿಗೆ ಪರೀಕ್ಷೆಯಿಂದ ಪ್ರಮೋಟ್ ಆಗಲಿಕ್ಕೆ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಮಾತ್ರ ಅಪಿಯರ್ ಆಗಬೇಕಾಗುತ್ತೆ. ಮತ್ತು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ನಮ್ಮ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗೋದು. ಈ ಒಂದು ಅಕಾಡೆಮಿಕ್ ಅನ್ನೇನು ಸಮಸ್ಯೆ ಆಗ್ತದೆ ನಡೆಸುವಂಥ ಪ್ರಯತ್ನ ಆಗಿರುವಂಥದ್ದು. ಮತ್ತು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಸೆಪ್ಟೆಂಬರ್ 1 ಪ್ರಾರಂಭ. ಏನು ಎಕ್ಸಿಸ್ಟಿಂಗ್ ಸ್ಟೂಡೆಂಟ್ಸ್ಗೆ ಮತ್ತು ಫ್ರೆಶ್ ಸ್ಟೂಡೆಂಟ್ಸ್ಗೂ ಸೆಪ್ಟೆಂಬರ್ 1 ಅಕಾಡೆಮಿಕ್ ಇಯರ್ನ ಮುಂದಿನ ವರ್ಷದ ಶೈಕ್ಷಣಿಕ ವರ್ಷವನ್ನು ಅಕಾಡೆಮಿಕ್ ಇಯರ್ನ ಪ್ರಾರಂಭವನ್ನು ಸೆಪ್ಟೆಂಬರ್ 1 ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ಫಸ್ಟ್ ಮಂತ್ ಸೆಪ್ಟೆಂಬರ್ ತಿಂಗಳು ಆನ್ಲೈನಲ್ಲಿ ಪ್ರಾರಂಭ ಮಾಡಲಿ ಅಂತ ಸೂಚನೆ ಕೊಡ್ತಾ ಇದ್ದೀವಿ. ಅಕ್ಟೋಬರಿಂದ ಆಫ್ಲೈನ್ ಕ್ಲಾಸಸ್ನ ಪ್ರಾರಂಭ ಮಾಡೋಕ್ಕೆ ಸೂಚನೆಯನ್ನು ಕೊಡ್ತಾ ಇದ್ದೀವಿ. ಮತ್ತು ಎಲ್ಲ ವಿಶ್ವವಿದ್ಯಾಲಯದಲ್ಲೂ ಒಂದು ಹೆಲ್ಪ್ ಲೈನನ್ನು ಸ್ಥಾಪನೆ ಮಾಡಿದ್ವಿ. ಹೆಲ್ಪ್ ಲೈನ್ ಮೂಲಕ ಯಾವ ಒಂದು ವಿದ್ಯಾರ್ಥಿಗಳಿಗೆ ಏನೇ ಒಂದು ಸಮಸ್ಯೆ ಅಥವಾ ಕ್ಲಾರಿಫೈ ಮಾಡ್ಕೋಬೇಕು, ಏನೇ ಅನುಮಾನಗಳಿದ್ದು ಎಲ್ಲವನ್ನೂ ಸ್ಪಷ್ಟಪಡಿಸಲಿಕ್ಕೆ ಆ ಸಂಬಂಧಪಟ್ಟ ವಿಶ್ವವಿದ್ಯಾಲಯಗಳಲ್ಲಿ ಹೆಲ್ಪ್ ಲೈನ್ ಪ್ರತಿಯೊಂದು ಕಡೆಯೂ ಎಸ್ಟಾಬ್ಲಿಷ್ ಮಾಡಲಿಕ್ಕೂ ಸೂಚನೆಯನ್ನು ಕೊಟ್ಟಿದ್ದೀವಿ. ಸರ್ಕಾರ ಆಜ್ಞೆಯನ್ನು ಕೊಟ್ಟಿದ್ದೀವಿ. ಇಷ್ಟು ಅವರಿಗೆ ತಿಳಿಸಿ ಮತ್ತು ಎಲ್ಲ ರೀತಿಯಾದಂಥ ಪ್ರೋಟೋಕಾಲ್ಸ್ನ ಅಡಾಪ್ಟ್ ಮಾಡ್ತೀವಿ. ಇನ್ನು ಹೆಲ್ಪ್ ಲೈನ್ ಮತ್ತು ಯಾರು ವಿದ್ಯಾರ್ಥಿಗಳು ಈ ಪ್ರಮೋಷನ್ ಮಾಡಿದ್ದೀವಿ ಬೇಸ್ಡ್ ಆನ್ ಇಂಟರ್ನಲ್ ಅಸೆಸ್ಮೆಂಟ್, ನಮಗೆ ತೃಪ್ತಿ ಇಲ್ಲ, ನಾವು ಪರೀಕ್ಷೆ ಬರೀಬೇಕು ಅಂತ ಇಚ್ಛಿಸಿದಲ್ಲಿ ಅವರಿಗೆ ಮುಂದಿನ ಸೆಮಿಸ್ಟರ್ನಲ್ಲಿ ನೆಕ್ಸ್ಟ್ ಸೆಮಿಸ್ಟರ್ ಎಕ್ಸಾಮ್ ಜೊತೆಯಲ್ಲೇ ಈಗಿನ ಸೆಮಿಸ್ಟರ್ ಎಕ್ಸಾಮ್ಸ್ ಅನ್ನು ಬರೀಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಯಾರ್ಯಾರ ನಮಗಿಂತ ಒಂದು ವ್ಯವಸ್ಥೆ ತೃಪ್ತಿಕರ ಇಲ್ಲ ಅಂದ್ರೂ ಈ ವ್ಯವಸ್ಥೆ ಎಲ್ಲ ರೀತಿಯಾದಂಥ ಆಲ್ಟರ್ನೇಟಿವ್ ಎಲ್ಲ ರೀತಿಯಲ್ಲೂ ಅವಕಾಶವನ್ನು ಯಾವ ರೀತಿಯೂ ಯಾವ ರೀತಿ ಸಹಮತ ಇದೆಯೋ ಎಲ್ಲ ರೀತಿಯಾದಂಥ ಆಲ್ ಕೈಂಡ್ ಆಫ್ ಪಾಸಿಬಿಲಿಟೀಸ್ನಲ್ಲಿ ಅವಕಾಶವನ್ನು ಮಾಡ್ತೀವಿ. ಸರ್ ಅದು ಹೆಂಗಾಗುತ್ತೆ ಸರ್? ಈಗ ಅವರು ಕ್ಲಾಸ್ನಲ್ಲಿ ಒಂದು 10 ಜನ ಪಾಸ್ ಆಗಿ ಪ್ರಮೋಟ್ ಆಗಿ ಮುಂದಕ್ಕೆ ಹೋಗ್ಬಿಟ್ಟಿರ್ತಾರೆ. ಇನ್ನು 10 ಜನ ನಾವು ಎಕ್ಸಾಮ್ ಬರೀತೀವಿ ಅಂತಂದ್ರೆ ಎಲ್ಲರೂ ಈಗ ಮುಂದಕ್ಕೆ ಹೋಗ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಮುಂದಿನ ಎಕ್ಸಾಮು ಡಿಸೆಂಬರ್ ಮಂತಲ್ಲೋ ಜನವರಿ ಮಂತಲ್ಲೋ ಆಗುತ್ತೆ ಅಂತೇಳಿ ಆ ಸೆಮಿಸ್ಟರ್ಲಿ ನನಗಿಂತ ಒಂದು ಎವ್ಯಾಲ್ಯೂಯೇಷನ್ ಅಸೆಸ್ಮೆಂಟ್ ನನಗೆ ಸಾಲಲ್ಲ, ನನಗೆ ಬರೀಬೇಕು, ಯೂನಿವರ್ಸಿಟಿ ಎಕ್ಸಾಮೇ ಬರೀಬೇಕು ಅಂತ ಕೆಲವರು ತುಂಬ ಅಭಿಪ್ರಾಯವಂತರು ಕೆಲವೊಂದು ಕಡೆ ಅವ್ರಿಗೆ ಅವಕಾಶ ವಂಚಿತರಾಗಿರ್ಬಾರ್ದು, ಅವ್ರಿಗೆ ಅವಕಾಶ ಮಾಡ್ತಿರುವಂಥದ್ದಾಗಲಿ. ಸೊ ಮುಂದಿನ ವರ್ಷಕ್ಕೆ ಹೋಗ್ತಾರೆ, ಯಾರಾದ್ರೂ ಇಂಪ್ರೂವ್ ಮಾಡ್ಕೋಬೇಕಾದ್ರೆ ಆಲ್ ಕೈಂಡ್ ಆಫ್ ಆಪರ್ಚುನಿಟಿ ಒಂದು ಮುಗಿಸ್ಬಿಡ್ತೀನಿ. ಇನ್ನೊಂದು ಎರಡನೇದು ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಬಗ್ಗೆ ಏನೊಂದು ಜುಲೈ 30-31 ನಾವು ಶೆಡ್ಯೂಲ್ ಮಾಡಿದ್ದು ಎಕ್ಸಾಮ್. ಈಗಾಗಲೇ ನಾವು ಸಾಕಷ್ಟು ಈ ವಿಚಾರದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಗೆಟ್ ಸೆಟ್ ಗೋ ಅನ್ನುವಂಥ ಒಂದು ತರಬೇತಿನ ಆನ್ಲೈನ್ ಮೂಲಕ ಎಲ್ಲರಿಗೂ ಆನ್ಲೈನ್ ಟ್ರೈನಿಂಗ್ ಅನ್ನ ಒದಗಿಸಿದ್ವಿ. ಎಲ್ಲ ರೀತಿಯಾದಂಥ ಬೇಕಾಗಿರುವಂಥ ತರಬೇತಿನ ಕೊಟ್ಟು ಎಲ್ಲ ರೀತಿಯಾದಂಥ ಸೌಲಭ್ಯ ಎಲ್ಲವನ್ನು ಒದಗಿಸಿದ್ದೀವಿ. ಈ ದಿಕ್ಕಿನಲ್ಲಿ ಈಗಾಗಲೇ ನಾವು ಘೋಷಣೆ ಮಾಡಿದ್ದೀವಿ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ
CET ಎಕ್ಸಾಮ್ಸ್ನ ಜುಲೈ 30-31 ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಅದೇ ದಿನಾಂಕ ನಾವು ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಅದೇ ದಿನಾಂಕದಲ್ಲಿ ಪರೀಕ್ಷೆ ಆಗುತ್ತೆ. ಯಾಕಂದರೆ ಎಲ್ಲೊಂದು ಕಡೆ ಕೆಲವು ಕಮ್ಯುನಿಕೇಷನ್ ಗ್ಯಾಪ್ ಇನ್ನೊಂದು ಆಗುತ್ತಾ, ಪೋಸ್ಟ್ಪೋನ್ ಆಗುತ್ತಾ, ಏನು ಪೋಸ್ಟ್ಪೋನ್ ಯಾವುದು ಆಗಲ್ಲ. ಇದೇ ದಿನಾಂಕದಲ್ಲೇ ಪರೀಕ್ಷೆ ಆಗುತ್ತೆ ಅನ್ನೋಂಥದ್ದನ್ನ ಸ್ಪಷ್ಟವಾಗಿ ತಿಳಿಸೋಕೆ ಇಷ್ಟಪಡ್ತೀನಿ. ಮತ್ತು ಹೆಲ್ಪ್ ಲೈನು ಸಹ ಈಗ ಅದರಲ್ಲೂ ಎಸ್ಟಾಬ್ಲಿಷ್ ಮಾಡ್ತೀವಿ. ಯಾರಿಗೇನಾರ ಈ ಸೆಂಟರ್ಸು ಮತ್ತು ಇನ್ನೊಂದು ಬೇರೆ ಕನ್ವೀನಿಯಂಟ್ ಆಗಿ ಚೇಂಜ್ ಮಾಡ್ಕೋಬೇಕಿದ್ರೆ, ಇಲ್ಲ ಬೇರೆ ಸೆಂಟರ್ಗಳು ತಗೋಬೇಕಿದ್ರೆ ಇದೆಲ್ಲವೂ ಚೇಂಜ್ ಮಾಡ್ಕೊಳ್ಳಿಕ್ಕೂ ಅವಕಾಶವನ್ನು ಮಾಡಿಕೊಡ್ತೀವಿ. ಮತ್ತು ಇದ್ರ ಜೊತೆಯಲ್ಲೇ PG CET ಯಾರು MBA MCA ಎಕ್ಸಾಮ್ಸ್ಗಳಿಗೇನು ಈಗಾಗಲೇ ನಾವು ನಿಶ್ಚಯ ಮಾಡಿದ್ದೀವಿ. ಆಗಸ್ಟ್ 8-9 ಆ ದಿನಾಂಕದಲ್ಲೇ ಈ PG CET ನಡೆಯುವಂಥದ್ದಾಗುತ್ತೆ. 8-9ನೇ ತಾರೀಕು ಆಗಸ್ಟ್ 8-9 ನಿಗದಿತವಾದಂಥ ದಿನಾಂಕವೇ ನಡೆಯುತ್ತೆ. ಮತ್ತು ಡಿಪ್ಲೊಮೊ CET ಸಹ ಆಗಸ್ಟ್ 9ನೇ ತಾರೀಕಿಗೆ ನಡೆಯುತ್ತೆ. ಯಾವ ಒಂದು ಬದಲಾವಣೆ ಇಲ್ಲ. ಇದನ್ನ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸಲಿಕ್ಕೆ ಇಂಜಿನಿಯರಿಂಗ್ ಪ್ರೊಫೆಷನಲ್ ಒಂದು ಸ್ವಲ್ಪ ಡಿಲೇ ಆಗುತ್ತೆ. ಆದರೆ ಕೌನ್ಸಿಲಿಂಗ್ ಒಂದು ಸ್ಟಾರ್ಟ್ ಮಾಡಬೇಕು ಅಂತಿದ್ದೀವಿ. ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೀವಿ. ಅದನ್ನು ತಿಳಿಸ್ತೀವಿ. ಈಗ ಅದನ್ನೆಲ್ಲ ತಿಳಿಸ್ತೀವಿ. ಅದ್ರ ಡೀಟೇಲ್ಸ್ನ ನೆಕ್ಸ್ಟ್ ಕೊಡುವಂಥದ್ದಾಗುತ್ತೆ. ಫಸ್ಟಿಗೆ ಏನು ಎಕ್ಸಾಮ್ಸ್ ಇದೆ, ರೆಗ್ಯುಲರ್ ಕ್ಲಾಸಸ್ಸು, ಡಿಗ್ರಿ ಯೂನಿವರ್ಸಿಟಿಗಳು ಬೇರೆ ಬೇರೆ ಪ್ರೊಫೆಷನಲ್ ಒಂದು ಬಿಟ್ಟು ಅದ್ರದ್ದು, ಯಾಕೆಂದರೆ ನೀಟ್ ಎಕ್ಸಾಮ್ಸ್ ಲೇಟ್ ಆಗಿರೋದ್ರಿಂದ ಆ ಡೇಟ್ಸ್ಗಳನ್ನ ನೋಡ್ಕೊಳ್ತಾ ಇದ್ದೀವಿ. ಅದು ನೋಡ್ಕೊಂಡು ಕೌನ್ಸಿಲಿಂಗ್ ಅಂತೂ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀವಿ. ಯಾರ್ಯಾರು ಬೇರೆ ಬೇರೆ ಆಪ್ಷನ್ನ ಈಗ ಅದನ್ನು ಬೇಡ ಇದೆ ಸರ್, ಮಿಕ್ಸ್ ಆಗೋದು ಬೇಡ. ಯಾಕೆಂದರೆ ಇದನ್ನು ಸ್ಪಷ್ಟವಾಗಿ ಹೋಗುವಂಥದ್ದು ಹೋಗಿ ಮತ್ತು ನಿಮಗೆ ಶೇರ್ ಮಾಡೋದಾಗುತ್ತೆ. ಸರ್, ಈಗ SSLC ಎಕ್ಸಾಮ್ 2.8 ಲಕ್ಷ ಮಕ್ಕಳಿದ್ರು. 10 ದಿನ ಎಕ್ಸಾಮ್ ಅಂದ್ರೆ ಆ ಸಬ್ಜೆಕ್ಟ್ 10 ದಿನ ಎಕ್ಸಾಮ್ ಮಾಡಿದ್ರು. ಅಂದ್ರೆ ಡಿಗ್ರಿ ಚಿಕ್ಕ ಮಕ್ಕಳಿಗೆ ಅಂದ್ರೆ 14-15 ವರ್ಷದ ಮಕ್ಕಳಿಗೆ ಅಷ್ಟೊಂದು ಮುಂಜಾಗ್ರತೆ ಕ್ರಮ ತಗೊಂಡು ಎಕ್ಸಾಮ್ ಅನ್ನು ಯಶಸ್ವಿಯಾಗಿ ಮುಗಿಸಿದ್ದಾರೆ. ಈಗ ಇಷ್ಟು ದೊಡ್ಡ ಮಕ್ಕಳಿಗೆ ನೀವು ಈ ತರ ಪಾಸ್ ಮಾಡೋದ್ರಿಂದ ಅದು ಬೇರೆ ರೀತಿ ಪರಿಣಾಮ ಬೀರೋದಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ಈ ವರ್ಷ ಪಾಸ್ ಆಗಿರೋರು ಫೈನಲ್ ಇಯರ್ ಓದುವಂತ ಸಂದರ್ಭದಲ್ಲಿ ಅವ್ರಿಗೆ ಸಮಸ್ಯೆ ಆಗ್ಬೋದು. ಮತ್ತೆ ಇದು ಮುಂದುವರೆದ್ರೆ, ಇನ್ ಕೇಸ್ ಏನಾದ್ರು ಕೊರೋನಾ ಮುಂದುವರೆದ್ರೆ ಆ ಸಂದರ್ಭದಲ್ಲಿ ಪಾಸ್ ಮಾಡುವಂತ ಬೇಡಿಕೆಗಳು ಬರುತ್ತದೆ. ಸೊ ಹಾಗಾಗಿ ಪೋಷಕರ ಮತ್ತೆ ವಿದ್ಯಾರ್ಥಿಗಳ ಒತ್ತಡಕ್ಕೆ ಮಣಿದು ಮಾಡಿದ್ದೀವಿ ಅನ್ನೋ ಒಂದು ಅಂತೆ ವಿದ್ಯಾರ್ಥಿಗಳ ಸಮಸ್ಯೆ ಆಗ್ಬಾರ್ದು ಅನ್ನೋದು. ಮುಂದಾದ್ರೆ ಮತ್ತೆ ಅದು ಫೈನಲ್ ಇಯರ್ ಪಾಸ್ ಮಾಡಿ ಅಂತ ಕೇಳಿದ್ರೆ ಅದನ್ನು ಮಾಡ್ತಿದೆ ಸರ್ಕಾರ. ಯಾಕೆ ಜವಾಬ್ದಾರಿ ತಗೊಳಕ್ಕೆ ಸರ್ಕಾರ ಹೆದರಿಕೆ ಆಯ್ತಾ ಹೈಯರ್ ಎಜುಕೇಶನ್ಗೆ ಅಂತ? ಯಾವುದೂ ಇಲ್ಲ. ಇದನ್ನು ಪ್ರಮೋಷನ್ ಆಗ್ತಿರುವಂಥದ್ದು ಈಗಿನ ಎಕ್ಸಿಸ್ಟಿಂಗ್ ಏನವರ ಒಂದು ಪ್ರೀವಿಯಸ್ ಇಂಟರ್ನಲ್ ಅಸೆಸ್ಮೆಂಟ್ 50% ಇಂಟರ್ನಲ್ ಅಸೆಸ್ಮೆಂಟ್ ಮೇಲೆ ಮತ್ತು 50% ಪ್ರೀವಿಯಸ್ ಯೂನಿವರ್ಸಿಟಿ ಎಕ್ಸಾಮ್ ಆಧಾರಿತವಾಗಿ ಕಾಂಪ್ರಿಹೆನ್ಸಿವ್ ಎವ್ಯಾಲ್ಯೂಯೇಷನ್ ಮಾಡಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಡಿಗ್ರಿ ಸ್ಟೂಡೆಂಟ್ಸ್ಗೆ ಮಾಡ್ತಾ ಇದ್ದೀವಿ. ಮತ್ತು ಅವರಿಗೆ ಬ್ಯಾಕ್ಲಾಗ್ನಲ್ಲಿ ಏನು ಪ್ರಮೋಷನ್ ಕೊಡ್ತಾ ಇರಲ್ಲ, ಬ್ಯಾಕ್ಲಾಗ್ನ ಮುಂದಿನ ಸೆಮಿಸ್ಟರ್ ಎಕ್ಸಾಮ್ಸ್ನಲ್ಲಿ ಅಪೇರ್ ಆಗಲಿಕ್ಕೆ ಮಾಡ್ತಾ ಇದ್ದೀವಿ. ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೆ ಎಕ್ಸಾಮಿನೇಷನ್ ಆಗಲೇಬೇಕಾಗುತ್ತೆ, ಅವ್ರ ಉದ್ಯೋಗ ವಿಚಾರಕ್ಕಾಗಲಿ ಮತ್ತು ಬೇರೆ ಬೇರೆ ಎಲ್ಲ ಕಾರಣಗಳಿಗೂ ಈ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಎಕ್ಸಾಮ್ಸ್ ಆಗೇ ಆಗುತ್ತೆ ಮತ್ತು ಅವ್ರ ಬ್ಯಾಕ್ಲಾಗ್ ಎಕ್ಸಾಮ್ಸ್ ಇರುತ್ತೆ. ಮತ್ತು ಸಾಕಷ್ಟು ಇವೆಲ್ಲವನ್ನು ಸಾಕಷ್ಟು ಎಲ್ಲ ಕುಲಪತಿಗಳ ಜೊತೆ, ಶಿಕ್ಷಣ ತಜ್ಞರ ಜೊತೆ ಇಷ್ಟೊಂದು ಕೆಲವು ತಿಂಗಳಲ್ಲಿ ಎಲ್ಲ UGC ಎಲ್ಲರ ಜೊತೆ ಕನ್ಸಲ್ಟೇಷನ್ಗಳು, ಸಾಕಷ್ಟು ಕನ್ಸಲ್ಟೇಷನ್ಗಳಾಗಿ ಎಲ್ಲ ವಿಚಾರವನ್ನು ಗಮನದಲ್ಲಿ ಇಟ್ಕೊಂಡು ಈ ನಿರ್ಣಯವನ್ನು ತಗೊಳ್ಳಲಾಗಿದೆ. ಬಹಳಷ್ಟು ಈ ಕೆಲವಷ್ಟು ತಿಂಗಳುಗಳು ಇದನ್ನೆಲ್ಲ ನೋಡಿದ್ದೀವಿ. ಇದೆಲ್ಲ ನೋಡಿ ಈ ಒಂದು ಫೈನಲ್ ಡಿಸಿಷನ್ನ ತಗೊಳ್ಳಲಾಗಿದೆ. ಫೈನಲ್ ಇಯರ್ ಸ್ಟೂಡೆಂಟ್ಸ್ ಎಕ್ಸಾಮ್ ಇದ್ದೇ ಇರುತ್ತೆ. ಇಸ್ ನೋ ಸೆಕೆಂಡ್ ಥಾಟ್, ಏನೂ ಬದಲಾವಣೆ ಇರಲ್ಲ. ಬ್ಯಾಕ್ಲಾಗ್ ಎಕ್ಸಾಮ್ ಅವ್ರು ಅಪೇರ್ ಆಗಬೇಕು, ಫೈನಲ್ ಇಯರ್ ಎಕ್ಸಾಮ್ಸ್ಗೂ ಅಪೇರ್ ಆಗಬೇಕು. ಸರ್, ಇನ್ನೊಂದು ಈಗ 50% ಇಂಟರ್ನಲ್ ಅಸೆಸ್ಮೆಂಟ್ ಆಯ್ತು, 50% ಹಿಂದಿನ ಎಕ್ಸಾಮ್ ಅಂತ ಹೇಳ್ತಾ ಇದೆ ಸರ್. ಈಗ ಹಿಂದಿನ ಎಕ್ಸಾಮ್ ಅಲ್ಲಿ ಯಾರೋ ಒಬ್ಬ ಡಲ್ ಆಗಿರ್ತಾನೆ ಅಂತ ಅನ್ಕೊಳ್ಳಿ. ಸೊ ಅದನ್ನ ಆಧಾರದ ಮೇಲೆ ಕೊಟ್ಬಿಟ್ರೆ ಈ ಎಕ್ಸಾಮ್ ಅನ್ನು ಚೆನ್ನಾಗಿ ಬರೆಯಲ್ಲ ಅನ್ನೋದು ಯಾವ ರೀತಿ ನೀವು ಇದನ್ನ ಮಾಡ್ತೀರಾ? ಅದನ್ನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀರಾ? ಈಗ ಇದನ್ನೆಲ್ಲವನ್ನು ಕನ್ಸಿಡರೇಷನ್ ತಗೊಂಡು ಇಂಟರ್ನಲ್ ಅಸೆಸ್ಮೆಂಟ್ ಮತ್ತು ಇದು ಮಾಡ್ತೀವಿ. ಯಾರಾಗ ತೃಪ್ತಿ ಆಗಲ್ಲ ಅಂತ ಹೇಳ್ದಲ್ಲ, ಯಾರಾಗ ನಮ್ಗೆ ಸ್ಯಾಟಿಸ್ಫೈ ಆಗಲ್ಲ ಅಂತ ಅನ್ನೋರು
ಮುಂದಿನ ಬರುವಂತ ಸೆಮಿಸ್ಟರ್ ಎಕ್ಸಾಮ್ನಲ್ಲಿ ನೆಕ್ಸ್ಟ್ ಡಿಸೆಂಬರ್ ಅಥವಾ ಜನವರಿನಲ್ಲಿ ಯಾರೋ ಇನ್ನೊಂದು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡ್ಕೋಬೇಕು, ಚೆನ್ನಾಗಿ ಮಾಡ್ಕೋಬೇಕು ಅನ್ನೋದಕ್ಕೆ ಆಸೆ ಪಡೋರಿಗೆ ಡಿಸೆಂಬರ್ ಅಥವಾ ಜನವರಿನಲ್ಲಿ ಬರುವಂತ ರೆಗ್ಯುಲರ್ ಸೆಮಿಸ್ಟರ್ ಎಕ್ಸಾಮ್ ಅನ್ನು ಬರೆಯಲಿಕ್ಕೆ ಅದಕ್ಕೆ ಮಾರ್ಗಸೂಚಿ ಏನಾದ್ರು ಮಾಡ್ತೀರಾ? 50% ಹಿಂದಿನ ತರಗತಿಗಳ ಹಿಂದಿನ ಎಕ್ಸಾಮ್ ನೋಡಿ ಮಾಡ್ತೀನಿ ಅಂತ. ಸೊ ಅಲ್ಲಿ ಹಿತಾಸಕ್ತಿಗಳು ಏನಾದ್ರು ಬೇರೆ ಆದ್ರೆ ಯಾರ ಮೇಲಾದ್ರು ಕೋಪ ಇತ್ತು ಒಬ್ಬರಿಗೆ ಅಂತ ಅನ್ಕೊಳ್ಳಿ, ಅಥವಾ ಮಾರ್ಗಸೂಚಿ ಏನಾದ್ರು ರಿಲೀಸ್ ಆಗುತ್ತೆ ಹೈಯರ್ ಎಜುಕೇಶನ್? ಎಲ್ಲವೂ ಸಂಬಂಧಪಟ್ಟ ವಿಶ್ವವಿದ್ಯಾಲಯಗಳು ಎಲ್ಲ ಮಾರ್ಗಸೂಚಿಗಳನ್ನು ಕೊಡುವಂಥದ್ದಾಗಿದೆ. ಈಗಲೂ ಸರ್ಕಾರದ ಗೌರ್ಮೆಂಟ್ ಆರ್ಡರ್ನ ನಾವು ಮಾಡಿ ಆಗಿದೆ. ಗೌರ್ಮೆಂಟ್ ಆರ್ಡರ್ನ ಬಹಳ ಸ್ಪಷ್ಟವಾದಂಥ ಮಾರ್ಗಸೂಚಿಗಳು, ಇನ್ನೊಂದು ಮೈನ್ಯೂಟ್ ಡೀಟೇಲ್ಸ್, ಇನ್ನ ಮೈಕ್ರೋ ಡೀಟೇಲ್ಸ್ಗಳನ್ನ ಸಂಬಂಧಪಟ್ಟ ವಿಶ್ವವಿದ್ಯಾಲಯಗಳು ಒದಗಿಸುವಂಥದ್ದು ಮಾಡ್ತಾರೆ. ಇದೆಲ್ಲ ಕಾಂಪ್ರಿಹೆನ್ಸಿವ್ ಆಗಿ ಒಟ್ಟಾರೆ ಬೇರೆ ಬೇರೆ ರಾಜ್ಯದಲ್ಲಿ ನೋಡಿದಾಗ ಎಲ್ಲ ಘೋಷಣೆಗಳಾಗಿ ಎಡವಟ್ಟಾಗುವಂಥದ್ದಾಗ್ತಿತ್ತು. ಆದರೆ ಇಲ್ಲಿ ಇವತ್ತು ನಾವು ಎಲ್ಲ ಸ್ಟ್ಯಾಚ್ಯೂಟರಿ ಬಾಡೀಸ್ ಮತ್ತು ಆನರಬಲ್ ಚಾನ್ಸಲರ್ ಮತ್ತು ಗವರ್ನರ್ನ ಅವರ ಅನುಮತಿನೂ ಸಹ ಪಡೆದು ನಮ್ಮ ಆ್ಯಕ್ಟಲ್ಲಿ ಅವರ ಒಂದು ಪರ್ಮಿಷನ್ ತಗೊಳ್ಬೇಕು ಅಂತಿದೆ. ಅವರ ಪರ್ಮಿಷನ್ ಸಹ ತಗೊಂಡು ಮತ್ತು ಸರ್ಕಾರದಲ್ಲಿ ಸಾಮಾನ್ಯ ಮುಖ್ಯಮಂತ್ರಿಗಳ ಆಜ್ಞೆಯನ್ನು ಸಹ ಪಡೆದು ಎಲ್ಲ UGC ಎಲ್ಲ ಬಾಡೀಸ್ಗಳಿಂದಲೂ ಎಲ್ಲ ಕನ್ಕರೆನ್ಸ್ ಇದೆ, ಎಲ್ಲರ ಕನ್ಕರೆನ್ಸ್ ಇಟ್ಕೊಂಡು ಮತ್ತು ನಮ್ಮೆಲ್ಲ ವಿಶ್ವವಿದ್ಯಾಲಯಗಳ ಕನ್ಕರೆನ್ಸ್ ಇದೆ. ಅವರು ಸಹ ಎಲ್ಲ ಸಂಪೂರ್ಣ ಒಮ್ಮತದಿಂದ ಎಲ್ಲರ ಅಭಿಪ್ರಾಯವನ್ನು ಪಡೆದು ಅಲ್ಟಿಮೇಟ್ಲಿ ದಿಸ್ ವಾಸ್ ದ ರೈಟ್ ಟೈಮ್. ಇದ್ರ ಮುಂಚೆ ಏನು ಮಾಡಲಿಕ್ಕೆ ನಿಶ್ಚಯ ಮಾಡಲಿಕ್ಕೆ ಬರೀ SLC ಮತ್ತು PUC ಪರೀಕ್ಷೆ ಕಂಡಕ್ಟ್ ಮಾಡ್ಲಿಕ್ಕೆ ಮಾತ್ರ ಇದುವರೆಗೂ ಪರ್ಮಿಷನ್ ಇತ್ತು. ಬೇರೆ ಯಾವುದೇ ಡಿಗ್ರಿ ಎಕ್ಸಾಮ್ ಕಂಡಕ್ಟ್ ಮಾಡಲಿಕ್ಕೆ ಇದುವರೆಗೂ ಪರ್ಮಿಷನ್ ಇರಲಿಲ್ಲ. ಇದು ತಮಗೆಲ್ಲ ಗೊತ್ತಿದೆ. ಹಾಗಾಗಿ ಈಗ ಎಲ್ಲವೂ ಪೂರಕವಾಗಿ ಒಟ್ಟಾರೆ ಎಲ್ಲರ ಬಾಡೀಸ್ಗಳಿಂದಲೂ ಅನುಮತಿ ಸಿಕ್ಕಿದ್ರಿಂದ ಒಟ್ಟಾರೆ ನಾವು ರಾಜ್ಯ ಸರ್ಕಾರದಲ್ಲಿ ನಿಶ್ಚಯವನ್ನು ಮಾಡಿದ್ದೀವಿ. ನಮ್ಮ ಇಲಾಖೆಯಿಂದ ನಿಶ್ಚಯ ಮಾಡಿ ಕಾರ್ಯರೂಪಕ್ಕೆ ತರುವಂಥದ್ದಾಗಿದೆ. ಸರ್, ಈಗ ಕೆಲವು ವಿಶ್ವವಿದ್ಯಾಲಯಗಳು ಆನ್ಲೈನ್ ಎಕ್ಸಾಮ್ ಮಾಡಬೇಕಿದ್ರೆ ಆನ್ಲೈನ್ ಮಾಡ್ಬೋದು, ಕೆಲವರು ಆಫ್ಲೈನಲ್ಲಿ ಮಾಡ್ತಾರೆ, ಆಫ್ಲೈನಲ್ಲಿ ಮಾಡ್ಬೋದು, ಡಿಪೆಂಡಿಂಗ್ ಆನ್ ದ ಇನ್ಫ್ರಾಸ್ಟ್ರಕ್ಚರ್. ಯಾರಿಗೇನು ಇನ್ಫ್ರಾಸ್ಟ್ರಕ್ಚರ್ ಇದೆ, ಯಾರಿಗೇನು ಸರಿ ಅನಿಸುತ್ತೆ, ಆಯಾ ಸಂಬಂಧಪಟ್ಟ ವಿಶ್ವವಿದ್ಯಾಲಯಗಳಿಗೆ ಬಿಟ್ಟಂಥ ವಿಚಾರ. ಹಾಗಾಗಿ ಕಂಡಕ್ಷನ್ ಆಫ್ ಎಕ್ಸಾಮ್ಸ್ ಅವ್ರಿಗೆ ಬಿಟ್ಟಿರುವಂಥ ವಿಚಾರ. ಆನ್ಲೈನಲ್ಲಾರ ಮಾಡ್ಬೋದು, ಆಫ್ಲೈನಲ್ಲಾರ ಮಾಡ್ಬೋದು, ಅಥವಾ ಹೈಬ್ರಿಡ್ನಲ್ಲಾರ ಮಾಡ್ಬೋದು. ಹೈಬ್ರಿಡ್ ಅಂತ ಮಿಕ್ಸ್ ಆಫ್ ಬೋತ್ ಆನ್ಲೈನ್ ಅಂಡ್ ಆಫ್ಲೈನ್. ಅದಕ್ಕೆ ಹೈಬ್ರಿಡ್ ಆಗುತ್ತೆ ಸರ್. ಅದೆಲ್ಲ ಸಂಬಂಧಪಟ್ಟ ಅವ್ರು ನೋಡಿಕೊಂಡು ಏನೇನು ಸೂಟಬಲ್ ಇದೆ ಆ ಸಂಬಂಧಪಟ್ಟ ಯೂನಿವರ್ಸಿಟಿಗಳು ಆ ನಿಶ್ಚಯ ಮಾಡ್ತಾರೆ. ಡಿಪೆಂಡಿಂಗ್ ಆನ್ ದ ಪ್ರೋಗ್ರಾಮ್ ಸಬ್ಜೆಕ್ಟ್. ಕೆಲವು ಪ್ರಾಕ್ಟಿಕಲ್ಗೆ ಬರಲೇಬೇಕಾಗುತ್ತೆ ಅಂತ ಮಾಡುವಂಥದ್ದು. ಮತ್ತೆ ಅಲ್ಲ ಶ್ರೀನಿವಾಸ್ ಇದೆಯನ್ನು ಕ್ಯಾರಿ ಮಾಡಬೇಕು. ಮತ್ತು ಕೆಲವು ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮತ್ತು ಬೇರೆ ಬೇರೆ ಕ್ಲಾಸಸ್ ಅರ್ಥ ಆಗಿದ್ದವರಿಗೆ ಆಪ್ಷನಲ್ ಆಗಿ ಆಗಸ್ಟ್ ತಿಂಗಳಲ್ಲಿ ಅವಕಾಶ ಇದ್ದಲ್ಲಿ ಅವ್ರಿಗೆ ಕ್ಲಾಸಸ್ ಕಂಡಕ್ಟ್ ಮಾಡಲಿಕ್ಕೆ ಸಂಬಂಧಪಟ್ಟ ಕಾಲೇಜಸ್ಗಳಲ್ಲಿ ಅವಕಾಶವನ್ನು ಸಹ ಮಾಡಿಕೊಡ್ತೀವಿ. ಫೈನಲ್ ಇಯರ್ ಮಾತ್ರ, ಫೈನಲ್ ಇಯರ್ ಸ್ಟೂಡೆಂಟ್ಸಿಗೆ ಒಂದು 15 ದಿನ ಕಾಲ ಅವ್ರಿಗೆ ಕ್ಲಾಸಸ್ ಕಂಡಕ್ಟ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಫೈನಲ್ ಇಯರ್ ಸ್ಟೂಡೆಂಟ್ಸ್. ಸೊ ಯಾವ ರೀತಿಯೂ ಎಲ್ಲ 360 ಡಿಗ್ರಿನಲ್ಲಿ ಸೊಲ್ಯೂಷನ್ ಕೊಡ್ತೀವಿ. ಇದು ಎಲ್ಲ ಕೋವಿಡ್ ಐತೆ.